ಪ್ರಭು ನ್ಯೂಸ್ಗೆ ಸ್ವಾಗತ. ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಇಂದು ರವಿವಾರ ದಿನಾಂಕ 21 ಜೂನ್ 2026ರಂದು ಶಾಂತತಾ ಸಭೆ ನಡೆಯಿತು. ಸಂಕೇಶ್ವರ ಪೊಲೀಸ್ ಠಾಣೆಯ PSI ಸಾಹೇಬರಾದ ಉಮೇಶ್ ಶೆಟ್ಟಣ್ಣವರ್ ಇವರ ನೇತೃತ್ವದಲ್ಲಿ ಈ ಶಾಂತತಾ ಸಭೆ ನಡೆಯಿತು. ಸಂಕೇಶ್ವರ ಪೊಲೀಸ್ ಠಾಣೆ ಈ ಸಭೆಯಲ್ಲಿ ಅನೇಕ ಸಲಹೆ ಸೂಚನೆ ನೀಡಿದರು. ಪೀರ್ ಮತ್ತು ನಾಲ್ಸಾಬ್ ಮೆರವಣಿಗೆ ಸಾಗುವ ಮಾರ್ಗವನ್ನು ತಿಳಿಸಿದರು. ಮೊಹರಂ ಕೊನೆಯ ದಿನವಾದ ಶುಕ್ರವಾರ 26 ಜೂನ್ 2026ರಂದು ದೊಡ್ಡ ಮೆರವಣಿಗೆ ನಡೆಯಲಿದೆ. ಶಾಂತತೆಯಿಂದ ಮತ್ತು ಎಲ್ಲರೂ ಸಹಕರಿಸಿ ಮೆರವಣಿಗೆಗೆ ಯಶಸ್ವಿ ಮಾಡಬೇಕು ಎಂದು ಕೋರಲಾಯಿತು. ಪ್ರತಿದಿನವೂ ಮೊಹರಂ ಹಬ್ಬದಲ್ಲಿ ತಾವು ಶಾಂತತೆಯನ್ನು ಕಾಪಾಡಬೇಕು ಎಂದು ಕೋರಲಾಯಿತು. ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಮುಖಂಡರಾದ ಮುಕ್ತಾರ್ ನದಾಫ್, ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡ್ಸಿ, ಮುಖಂಡರಾದ ದಸ್ತಗೀರ್ ತೇರ್ನಿ, ಮಹೇಶ್ ಹಟ್ಟಿವಳಿ, ಸಚಿನ್ ಬೋಪ್ಳೆ, ಪ್ರಶಾಂತ್ ಕೋಳಿ, ಅಲ್ತಾಫ್ ಶಾಯಿನ್ನವರ್, ಪ್ರದೀಪ್ ಮಾನ್ಗಾವೆ, ಮಲಗೌಡ ಪಾಟೀಲ್, ರಿಯಾಜ್ ಫನಿಬಂದ್, ಸುರೇಶ್ ಕಾಂಬ್ಳೆ, ಅರುಣ್ ಬಿಜಾಪುರೆ, ಸುರೇಶ್ ನೇಮಾನೆ, ಶಿವಕುಮಾರ್ ಸಮಕ್ಕನವರ್, ರಾಜೇಶ್ ಸಾಹೇಬ್ ಮುಲ್ಲಾ, ಬಶೀರ್ ಖಾಜಿ, ಸಾದಿಕ್ ಖಾಜಿ, ಸಂತೋಷ್ ಪಾಟೀಲ್, ರಾಜೇಂದ್ರ ನಾಯ್ಕ್, ಶಾಹಿಲ್ ಮುಲ್ಲಾ, ಅದೇ ರೀತಿ ಮೊಶಿನ್ ಮುಲ್ಲಾ, ಸಮೀಯುಲ್ಲಾ ಕುಮ್ನಾಳಿ, ಶಾಹಿದ್ ಶೇಖ್ ಬಡೆ, ದಸ್ತಗೀರ್ ಮುಲ್ಲಾ, ಹಸನ್ ಸೊಲಾಪುರೆ ಮತ್ತು ಸಮಾಜ ಬಾಂಧವರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. PC ವಿಠ್ಠಲ್ ಮುರ್ಕಿಬಾಯಿ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಜಿಲ್ಲಾ ಪೊಲೀಸ್ ಸಂಕೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಶಾಂತಿ ಸಭೆಯನ್ನು ಬರಲಿರುವ ಮೊಹರಂ ಹಬ್ಬದ ನಿಮಿತ್ತ ಇಟ್ಟುಕೊಂಡಿದ್ದು, ವೇದಿಕೆ ಮೇಲೆ ಆಸೀನರಾದಂಥ ಸಂತೋಷ್ ಅವರೇ, ಮಹೇಶ್ ಅವರೇ, ಶ್ರೀ ಪ್ರತಾಪ್ ಅವರೇ, ಶ್ರೀಯುತ ತೆರ್ನಿ ಅವರೇ, ಅಮತ್ನವರವರೇ, ಶ್ರೀಯುತ ಸಚಿನ್ ಬೊಬ್ಳೆ ಅವರೇ ಹಾಗೂ ರಿಯಾಜ್ ಫನಿಬಂದ್ ಅವರೇ ಹಾಗೂ ಇನ್ನುಳಿದ ಹಿಂದೂ ಹಾಗೂ ಮುಸಲ್ಮಾನ್ ಸಮಾಜದ ಮುಖಂಡರೇ ಹಾಗೂ ಯುವಕ ಮಿತ್ರರೇ, ಯಾವತ್ತೂ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿವಸ ನಾವು ಮೊಹರಂ ಹಬ್ಬ ಅಥವಾ ಬಕ್ರೀದ್ ಆಗಲಿ, ಗಣೇಶ ಉತ್ಸವ ಆಗಲಿ, ಇನ್ನುಳಿದ ಈಗ ಲಕ್ಷ್ಮೀ ದೇವಿ ಬರಲಿರೋ ಜಾತ್ರೆ ಆಗಲಿ, ಎಲ್ಲ ಒಂದು ಉತ್ಸವವನ್ನು ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಯಾವುದೇ ಭೇದ ಭಾವನೆಯಿಂದ ಭಾವೈಕ್ಯತೆಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಈ ಹಿಂದೆ ಬಂದಿದ್ದು, ಯಾವುದೇ ಗಲಭೆ, ಯಾವುದೇ ಒಂದು ಗಲಾಟೆಗೆ ಆಸ್ಪದ ಕೊಡದೆ ಶಾಂತ ರೀತಿಯಿಂದ ಈವರೆಗೂ ಮಾಡಿಕೊಂಡು ಬಂದಿದ್ದು, ಇನ್ನು ಮುಂದೆ ಬರಲಿರುವ ಪ್ರತಿಯೊಂದು ಹಬ್ಬ ಉತ್ಸವಗಳನ್ನು ಸಹ ಎಲ್ಲ ಮುಸ್ಲಿಂ ಹಾಗೂ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರು ನಗರಿಗೆ ಹೆಗಲು ಕಟ್ಟು ಬರಲಿರುವ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಹಾಗೂ ಶಾಂತಿಯುತವಾಗಿ ಆಚರಣೆ ಮಾಡಬೇಕೆಂದು ನಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿ, ಈ ಹಬ್ಬದ ಒಂದು ಈ ಪಂಚಾಯತ್ ಹಬ್ಬದ ಪೂರ್ವ ಹಾಗೂ ಭೇಟಿ ಇನ್ನುಳಿದ ಈ ಹಬ್ಬದ ಬಗ್ಗೆ ಸವಿಸ್ತರವಾಗಿ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ತಮ್ಮ ಅನಿಸಿಕೆಗಳನ್ನು ಹಂತವಾಗಿ ಹೇಳಬೇಕಂತ ನಾನು ಇಲ್ಲಿ ಗಾಂಧಿ ಚೌಕ ಭೇಟಿ ಆಗುತ್ತೆ. ಹಂಗೆ ಹೋಗಿ ಬಂದ್ಚಾವಡಿ ಅಂತೇಳಿ ಹೋಗ್ತೀವಿ. ಅಲ್ಲಿ ಭೇಟಿ ಮಾಡಿ ಅವ್ರು ಆ ಕಡೆ ಹೋಗ್ತಾವ್ರು, ನಾವು ಈ ಕಡೆ ಬರ್ತೀವಿ. ಯಾವಾಗ ಮಂಗಳವಾರ ದಿವಸ ದೇವರು ನಾವು 3:30 ವ್ಯವಸ್ಥೆ ರೀ. ಕೋಲೆಗಾರವ್ರನ್ನ ಹೋಗ್ತೇವೆ ರೀ. ಕೋಲೆಗಾರ ಊರಿನಿಂದ ಕಾಜಿ ಕಡೆ ಹೋಗ್ತೇವೆ. ಲಕ್ಷ್ಮೀ ಗುಡಿ ಅಂತೇಳಿ ಅಲ್ಲಿ ಹೋಗಿ ಕಾಜಿಗಳಿಗೆ ಎತ್ಕೊಂಡು ನಾವು ಕೂಡಿ ಸುಭಾಷ್ ಹೊಡೆದಿಂದ ಬರ್ತೇವೆ ರೀ. ಬಂದ ಸೀದಾ ಬರ್ತೇವೆ ರೀ. ಇದು ಸುಭಾಷ್ ಹೊಡೆದು ಅಲ್ಲಿ ಕೂಡಿ ಎಲ್ಲ ಕೊಡ್ತಾರೆ. ಕುಮ್ನಾಳ ನಾವ ಅವರೆಲ್ಲ ಕೂಡಿ ಬಂಚೌಡಿ ಬಂಚೌಡಿ ಅಲ್ಲಿ ಹೋಗಿ ಭೇಟಿ ಮಾಡಿಸಿ ಹೊಸವನ್ನ ಆ ಕಡೆ ಹೋಗ್ತಾರೆ, ತಂದು ಪೂರ್ವ ಹೋಗ್ತಾರೆ, ಕುಮ್ನಾಳಗಳು ಆ ಕಡೆ ಹೋಗ್ತಾರೆ. ನಾವು ಈ ಕಡೆ ಸುಭಾಷ್ ಹೊಡೆದು ಮನೆಗೆ ಹೋಗ್ತೀವಿ. ಇದು ಹೋಗಿದ್ದೀವಿ. ಎಷ್ಟು 4 ಗಂಟೆಗೆ ಬರ್ತದೆ ರೀ. 4 ಗಂಟೆಯಿಂದ ಬರ್ತದೆ ರೀ. ವ್ಯವಸ್ಥೆ ಸೀದಾ ಈ ರೋಡ್ನೇ ಸುಭಾಷ್ ರೋಡ್ ಬರ್ತೇವೆ. ಸುಭಾಷ್ ರೋಡ್ ಬಂದ ನಾವು ಆ ಕಾಲ್ಸಿಗಳು ಕೂಡಿ ಬಂಚೌಡಿಯವ್ರು ಹೋಗ್ತೇವೆ. ಅಲ್ಲಿ ಕೂಡಿ ತಹಸೀಲ್ದಾರ ಮತ್ತು ಕುಮ್ನಾಳಿಗಳು ಆಗ 2 ಪಂಚಾಯತ್ ನಿಮಿತ್ತವಾಗಿ ಸಂಕೇಶ್ವರದ
ಪೊಲೀಸ್ ಅಧಿಕಾರಿಗಳು ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ಆಗಮಿಸಿದ ಎಲ್ಲ ಶಂಕೇಶ್ವರ ಸಭೆಗಳಿಗೆ ಪತ್ರಿಕೆಗಳ ಮಾತ್ರ ಬಿತ್ತಬೇಕು ವಹಿಸುತ್ತಾ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಂಕೇಶ್ವರ ನಗರದಲ್ಲಿ ಮೊಹರಂ ಹಬ್ಬವನ್ನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಅತಿ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಯಾವುದೇ ಅಡೆತಡೆ ಇಲ್ಲದ ಹಬ್ಬವನ್ನು ಆಚರಿಸಿ ಬಂದಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಈ ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಎಂದು ಎಲ್ಲರೂ ಹಿರಿಯರ ಸಮ್ಮುಖವಾಗಿ ಎಲ್ಲ ಸಮಾಜ ಮುಖಂಡರು ಹೇಳ್ತಾರೆ. ಆದ ಕಾರಣಕ್ಕೆ ಮಾನ್ಯ ಪೊಲೀಸ್ ಇಲಾಖೆ ಹೇಳ್ತಾರೆ, ನಮ್ಮ ಸಂಕೇಶ್ವರ ಯಾವಾಗೂ ಶಾಂತಿ ಸವಾಲದಿಂದ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಅಧ್ಯಯನ ಘಟನೆ ಆಗುವುದಿಲ್ಲ. ಈ ಹಬ್ಬಗಳು ಅತಿ ಶಾಂತಿಯುತವಾಗಿ ನಡೆಯುತ್ತೆ ಅಂತ ಹೇಳಿ ನನಗೆ ಮಾತನಾಡುವ ನಿಮಿತ್ತ ಪೂರ್ವಭಾವಿ ಶಾಂತಿ ಸಭೆಯನ್ನು ಕೈಗೊಂಡಿದ್ದೇವೆ. ಸದರಿ ಸಭೆಯಲ್ಲಿ ನಮ್ಮ ಸಂಕೇಶ್ವರ ಗ್ರಾಮದ ಯಾವತ್ತೂ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹಾಗೂ ಭಾವನೆಗಳನ್ನು ಅತಿ ಮುಕ್ತವಾಗಿ ಹಾಗೂ ಸವಿವರವಾಗಿ ತಿಳಿಸಿದ್ದು, ನಮ್ಮ ಪೊಲೀಸ್ ಠಾಣೆ ವತಿಯಿಂದ ನಮ್ಮ CPI ಸಾಹೇಬರು ಇವತ್ತು ಒಂದು ಪ್ರಮುಖ ಕೇಸಿನಲ್ಲಿ ತನಿಖೆ ಕೆಲಸದಲ್ಲಿ ತೊಡಗಿದ್ದರಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವ್ರ ಪರವಾಗಿ ನಾನು ನಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಈ ಹಿಂದೆ ಸಹ ನಾವು ಒಂದು ದಿನಾಂಕವನ್ನು ನಿಗದಿಪಡಿಸಿತ್ತು. ಅವತ್ತು ಸಹ ನಾವು ಒಂದು ತನಿಖೆ ಕೆಲಸದಲ್ಲಿ ಕಾರ್ಯತತ್ಪರರಾಗಿದ್ದರಿಂದ ಮಾಡಲಿಕ್ಕೆ ಆಗಿರಲಿಲ್ಲ. 101% ನಮ್ಮಲ್ಲಿ ಈ ಯಾವತ್ತು ಸಂಕೇಶ್ವರ ಗ್ರಾಮದ ಹಿರಿಯರಲ್ಲಿ ಹಾಗೂ ಯುವಕರ ಮಿತ್ರರಲ್ಲಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಸದಸ್ಯರಿರ್ಬೋದು ಎಲ್ಲರೂ ನಮ್ಮ ಪೊಲೀಸ್ ಇಲಾಖೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ಒಂದು ಗಣೇಶ ಉತ್ಸವ ಇರ್ಬೋದು, ಮೊಹರಂ ಇರ್ಬೋದು, ಬಕ್ರೀದ್ ಇರ್ಬೋದು, ಬರಲಿರುವ ಈ ಲಕ್ಷ್ಮೀ ಜಾತ್ರೆ ಉತ್ಸವ ಇರ್ಬೋದು, ಎಲ್ಲದಕ್ಕೂ ನಮ್ಮ ಜೊತೆ ಕಂಕಣಬದ್ಧರಾಗಿ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸದಾ ಈ ಹಿಂದೆ ಸಹ ನಮ್ಮ ಜೊತೆಗಿದ್ದಾರೆ. ಈ ಬರಲಿರುವ ಮುಂದಿನ ಹಬ್ಬವನ್ನು ಸಹ ಯಾವುದೇ ಒಂದು ಜಾತಿ ಭೇದ, ಹಿಂದೂ ಮುಸ್ಲಿಂ ಮತ ಪಂಥ ಯಾವುದೇ ಒಂದು ಇಲ್ಲದ ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸಿ ಈ ನಮ್ಮ ಸಂಕೇಶ್ವರ ಶಹರಕ್ಕೆ ಹಾಗೂ ಈ ನಮ್ಮ ಸಂಕೇಶ್ವರ ಶಹರ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಾದರಿಯ ಶಾಂತಿ ಸೌಹಾರ್ದತೆಗೆ ಪ್ರತಿಯೊಂದು ಉತ್ಸವಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಸಹ ಆಚರಿಸ್ತಾರೆ ಎಂಬ ಒಂದು ಆಶಯ ನಮ್ಮಲ್ಲಿ